ಯಪ್ಪ ಎಣ್ಣ ಉಸಿರಿದ್ರೆ ಎಲ್ಲರ ಬದುಕೊಂಡು ವ್ಯಾಪಾರ ಮಾಡ್ಬೋದು. ಓಡ್ರೋ ಬಾಗ್ಲಕ್ಕೊಂಡು ಹೋಗ್ರು. ಉಸಿರಿತ್ತಂದ್ರೆ ಇನ್ನೊಂದ್ಸಲ ಇದೇ ಏರಿಯಾದಾಗ ಜನ್ಮ ತಾಳಿ ಬರ್ಬೋದು. ಉಸಿರು ಉಳಿಸ್ಕೊಡ್ರು, ಬಾಗ್ಲ ಹಾಕ್ರೋ, ಓಡ್ರು. ಶಂಕರಣ್ಣ ಅಲ್ಲ ಮಾರ್ರೆ, ಈ ಏರಿಯಾದ ಡಾನ್ ಒಡಿಮೇಲೆ ಬರ್ತಿದ್ದಾನೆ. ಹೋಗು, ಬದುಕೋ. ಕೇಳ್ರಪ್ಪ ಕೇಳ್ರಿ, ಇವತ್ತು ಸಂಕ್ರಣ್ಣ ಅಂಗಡಿ ಬಂದು ಸೀರೆಗೆ ಜಿಗ್ಜಾಗು, ಚಡ್ಡಿಗೆ ಗುಂಡಿ ಎಲ್ಲ ಬಂದು ಓಡ್ತೀನಪ್ಪ. ಚಡ್ಡಿ ಉಳಿಸ್ಕೊಳ್ಳೋ. ಲೇಪವೇ ನಾವು ಅಂಗಡಿ ಮುಚ್ಚೋದ್ರೊಳಗೆ ಬಂದು ಬಿಟ್ಟಲ್ಲ ಇವ. ಚಿಂತೆ ಮಾಡಬೇಡ ಎಣ್ಣ. ಅವ ನಮ್ಮನ್ನು ಕೊಂದು ನಮ್ಮ ಹೆಣನ ಮಣ್ಣು ಮುಚ್ಚಾಕ ಬಂದಾನ. ಅಂತದ್ರಾಗ ನೀ ಅಂಗಡಿ ಮುಚ್ಚೋ ಮಾತಾಡ್ತೀಯಲ್ಲೋ ಯಪ್ಪ. ಅಮ್ಮ ಹೇಳ್ತಿದ್ರು, ಮಂಜು ಇವತ್ತು ರಾತ್ರಿ ಹೊರಗೆ ಹೋಗ್ಬೇಡ, ಎಡದ ಕಣ್ಣು ಯಾಕೋರ್ ಅರ್ಥ ಉಂಟು, ಇವತ್ತಿದ್ದು ನಾಳೆ ಹೋಗು ಅಂತ. ಇದೆಲ್ಲ ಮೂಢನಂಬಿಕೆ ಅಮ್ಮ ಅಂತ ಹೇಳಿ ಬಂದದಕ್ಕೆ ಒಳ್ಳೆ ಗತಿ ಬಂತು ಮಾರ. ಯಾರು ಜಾಗ ಬಿಟ್ಟು ಕದ್ಲಂಗಿಲ್ಲ. ಬದಲಿದ್ರೆ ಒಬ್ಬೊಬ್ರು ಕತ್ತರಿಸ್ಬಿಡ್ತೀನಿ. ಮಿಸ್ಟರ್ ಡಾನ್, ಸಾರಿ ಮಿಸ್ಟರ್ ಡಾನ್, ಜೋರಾಗಿ ಕೂಗಾಡಬೇಡಿ. ಕೂಗಾಡಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಆಮೇಲೆ ಬ್ಲಡ್ ಹಾರ್ಟಲ್ಲಿ ಪಂಪ್ ಮಾಡುತ್ತೆ, ಅದರಿಂದ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ನೀನು 5 ನಿಮಿಷ MBBS ಓದಿ ಡಾಕ್ಟರ್ ಆದನಲ್ವಾ? 5 ನಿಮಿಷ ಅಲ್ಲಪ್ಪ, 5 ವರ್ಷ. ಮತ್ತೆ ನಾನು 5 ನಿಮಿಷದಲ್ಲಿ ಎಲ್ಲ ಪೇಪರ್ನ ಓದಿ ಬಿಸಾಕ್ತೀನಲ್ಲ. ನೀವು ಓದೋ ಪೇಪರು ನೆಕ್ಸ್ಟ್ ಡೇ ಬೋಂಡಾ ಬಜಿ ಅಂಗಡಿಯಲ್ಲಿ ಇರುತ್ತೆ, ಆದ್ರೆ ನಾನು ಬರೆಯೋ ಪೇಪರು ಜನಗಳ ಮನೆಯಲ್ಲಿರುತ್ತೆ. ಸೊ ಆರೋಗ್ಯ ಕಾಪಾಡಬೇಕಾಗಿರೋ ಈ ಡಾಕ್ಟ್ರು 5 ವರ್ಷ ಓದ್ಲೇಬೇಕಲ್ವನಪ್ಪ? ಇವ್ರು ಡಾಕ್ಟ್ರು ನನ್ನ ಆರೋಗ್ಯ ಕಾಪಾಡಕ್ಕೆ ನೀನಿರ್ಬೇಕಾದ್ರೆ ನನ್ನನ್ನು ಯಾಕಪ್ಪ ಕಂಟ್ರೋಲ್ ಮಾಡ್ತಾ ಇದೀಯಾ? ನನಗೇನು ಆಗದಾಗ ನೋಡ್ಕೋಬೇಕಾಗಿದ್ದು ನಿನ್ನ ಕರ್ತವ್ಯ. ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೋಡ್ದಿಲ್ಲ ನಮ್ಮ ಹುಡುಗರನ್ನ, ಯಾವನ ಒಬ್ಬ ನನಗೆ ಗೊತ್ತಾಗಲ್ಲ ಅಂತ ನನ್ನ ಕಣ್ ತಪ್ಪಿಸಿ ಬಾಗಿಲು ಹಾಕೊಂಡವನೆ ಹೇಳ್ಕೊಂಬಂದ್ರೆ ಅವನ್ನ. ಕೊಬ್ಬರಿನ್ಗೆ ನಿನ್ನ ಬಾಗ್ಲಾಕ್ತಿಯಾ? ಬಾಗ್ಲಾಕೋತೆ ನೀನು? ಬಾಗ್ಲಾಕೋತೇನೋ? ಇನ್ನೊಂದ್ಸಲ ಹಿಂಗ್ ಮಾಡಲ್ಲ ಅಣ್ಣ. ನನ್ನ ಹೆಂಡತಿ ಜೊತೆ ಮಲ್ಕೊಂಡ್ರು ಮನೆಗೆ ಬಾಗ್ಲಾಕಲ್ಲ ಅಣ್ಣ, ಬಿಟ್ಬಿಡಿ ಅಣ್ಣ. ಬೇಕು ಈ ಭಯ, ಬೇಕು ಈ ಭಯ, ಬೇಕು ಬರ್ಬೇಕು ದಾರಿಗೆ. ಏನ್ರೋ ಏನೋ 1-2 ಸಲ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ 1-2 ತಿಂಗಳು ಹಾಸ್ಪಿಟಲ್ ಇದ್ದೆ. ಅದಕ್ಕೆ ಯಾರು ಹಫ್ತಾನೆ ಕೊಟ್ಟಿಲ್ವಂತೆ? ಯಾಕ್ರಪ್ಪ ನನ್ನ ಬಗ್ಗೆ ಭಯ ಕಮ್ಮಿ ಆಗೋಯ್ತಾ? ಮುಚ್ಚಿಕೊಂಡು ಕೊಡ್ಬೇಕಾದ್ರೆ ಒಬ್ಬೊಬ್ಬರಾಗ ಬಂದು ಕೊಡ್ತಾ ಇರ್ಬೇಕು, ಇಲ್ಲ ಅಂದ್ರೆ ಗೊತ್ತಲ್ಲ. ರೈತನ ಮಗನಿಗೆ 7 ಚಿನ್ನ. ಶೂ ಹಾಕಿಕೊಳ್ಳುವಾಗ ಶೂನಲ್ಲಿ ಮರಿನಾಗರ ಕಂಡು ಬೆಚ್ಚಿ ಬಿದ್ದ ಯುವಕ. ಶಿವ, ಶೂನ ಕೊಡ್ಬಿಟ್ಟು ಹಾಕೊಳ್ಳಪ್ಪ. ಅಪ್ಪ ಅದೆಲ್ಲ ಹೊರಗಡೆ ಬಿಟ್ಟಿರೋ ಶೂಗಳಿಗೆ, ನಾನು ಯಾವಾಗಲೂ ಮನೆ ಒಳಗಡೆ ತಾನೇ ಬಿಟ್ಟಿರ್ತೀನಿ. ನೀನು ನೋಡಿ. ಓ ರೀ, ಅಷ್ಟು ಹೇಳ್ತಿದ್ದಾರೆ ಅಂದ್ರೆ ಚೆಕ್ ಮಾಡ್ಕೊಂಡು ಹಾಕೊಳಕೇನ್ರಿ? ಶುಭ ಆಯ್ತು, ಹಾವಿಲ್ಲ, ಹಾಕೋತಾ ಇದ್ದೀನಿ. ಅಪ್ಪ, ನಂಗೆ ಸ್ಕೂಲಲ್ಲಿ ಒಬ್ಬ ಬುಲಿಂಗ್ ಮಾಡ್ತಿದ್ದಾನೆ. ಬುಲ್ಲಿಂಗ ಏನದು? ಇದ್ರ ಮೀನಿಂಗ್ ಏನು ಅಂತ ಕೇಳ್ಬಿಡ್ಲಾ? ಬೇಡ ಬೇಡ, ಕೇಳಿದ್ರೆ ಅವಮಾನ ಆಗುತ್ತೆ. ಸೈಲೆಂಟ್ ಆಗಿ ಮೇಂಟೈನ್ ಮಾಡ್ತೀನಿ. ಅಯ್ಯೋ, ಇವನಿಗೆ ಇಂಗ್ಲಿಷ್ ಮೀಡಿಯಮಿಗೆ ಸೇರಿಸಿದ್ದೆ ತಪ್ಪಾಗೋಯ್ತೆ. ಏನೇನೋ ಕಲ್ತ್ಕೊಂಡ್ಬಂದು ಹೇಳ್ತಿದ್ದಾನಲ್ಲ. ಯಾಕೆ ಎಲ್ಲರೂ ಸುಮ್ಮನಿದ್ದೀರಾ? ನಂಗೆ
ಸೂರಜ್ ಸ್ಕೂಲಲ್ಲಿ ಬುಲಿಂಗ್ ಮಾಡ್ತಿದ್ದಾನೆ. ಹೌದಾ? ಹಾಗಾದ್ರೆ ದೇವ್ರು ಒಳ್ಳೇದು ಮಾಡಲಿ, ಅವ್ನಿಗೊಂದು ಥ್ಯಾಂಕ್ಸ್ ಹೇಳ್ಬಿಡು. ಹಾಗಾದ್ರೆ ಸ್ಕಂದ ನನ್ನ ಕಡೆಯಿಂದನೂ ಒಂದು ಥ್ಯಾಂಕ್ಸ್ ಹೇಳ್ಬಿಡು. ಅಪ್ಪ, ನೀವೆಲ್ಲ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಬುಲ್ಲಿಂಗ್ ಅಂದ್ರೆ ಇವನ್ನ ಯಾರೋ ರೇಗಿಸ್ತಾ ಇದಾರೆ, ಚುಡಾಯಿಸ್ತಾ ಇದಾರೆ ಅಂತ. ಹೌದೇನೋ? ಹೌದೇನೋ? ಹೌದು. ಅಯ್ಯೋ ಅಯ್ಯೋ, ಏಯ್ ಯಾರು ಯಾರು ನಿನ್ನ ರೇಗ್ಸಿದ್ದು? ನಡಿಯೋ, ಅವ್ರ ಅಮ್ಮನ ಹತ್ರ ಕರ್ಕೊಂಡು ಹೋಗೋ. ನಾನು ಹೋಗಲ್ಲ. ಸುಮ್ಮನೆ ಇರ್ರಿ. ಅವ್ರ ಅಮ್ಮನ ಹತ್ರ ಹೆಂಗ್ ಜಗಳ ಮಾಡ್ತೀನಿ ಅಂದ್ರೆ ಪ್ರಣೀತ್ ಹೋಗ್ ಲಟನ್ಗೆ ತಗೋಬಾ. ಅಮ್ಮ, ಬುಲ್ಲಿಂಗ್ ಮಾಡ್ತಿರೋದು ಅವ್ರ ಅಮ್ಮ ಅಲ್ಲ, ಅವ್ರ ಮಗ. ಏನೋ ನೀನು ನಿನ್ನ ವಯಸ್ಸಲ್ಲಿ ನಾನು ಹೇಗಿದ್ದೆ ಗೊತ್ತೇನೋ? ಟೈಗರ್ನು ಟಗರು ಅಂತ ಅನ್ಕೊಳ್ಳೋಷ್ಟು ಟೆರರ್ ಆಗಿದೆ. ಅಂತದ್ರಲ್ಲಿ ನೀನು ಯಾರ ಗೇಂಡದ ಬಾರಿಸ್ದ ಚೂಡಾಯಿಸ್ದ ಅದೇನದು ಬುಲ್ಲಿಂಗ್ ಮಾಡ್ದಂತ ಸಿಲ್ಲಿಯಾಗಿ ಬಂದು ಹೇಳ್ತಾ ಇದೆಯಲ್ಲ, ನಾನ್ ಸೆನ್ಸ್ ಫೆಲೋ. ಮತ್ತಿನ್ನೇನ್ ಮಾಡ್ಲಿ? ಹೋಗಿ ಹೊಡೆದು ಬಿಡ್ಲಪ್ಪ. ಅಯ್ಯೋ, ಹಾಗೆಲ್ಲ ಮಾಡಬಾರ್ದಪ್ಪ. ನಾವಾಯ್ತು, ನಮ್ಮ ಕೆಲಸ ಆಯ್ತು, ಸುಮ್ಮನೆ ಬಿಡಬೇಕು. ಯಾವಾಗಲೂ ಊಟಕ್ಕೆ ಮುಂದು, ಕೂಟಕ್ಕೆ ಹಿಂದು, ಆಟಕ್ಕೆ ಮಧ್ಯದಲ್ಲಿರ್ಬೇಕಪ್ಪ. ಹಾಗೆಲ್ಲ ನಾವು ಜಗಳ ಮಾಡಬಾರ್ದಪ್ಪ. ಅಪ್ಪ, ನಾನು ಶಿವಕೃಪಾದಲ್ಲಿ ಕುಡ್ಕಿದ್ರೆ ಕುಮಾರ ಕೃಪಾ ನಡ್ಕೋಗುತ್ತೆ. ಕೈ ಎತ್ತಿ ತಟ್ಟದಾದ್ರೆ ಟೀ ಎಸ್ಟೇಟ್ ಯಾಗ್ರೋಗುತ್ತೆ. ಇದು ನನ್ನೂರು, ನನ್ನ ಏರಿಯಾ. ಇವನು ಶಿವಪ್ರಸಾದ್ ಮಗ. ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ಚಂದ್ರಮೌಳಿ ಹೊಡೆದ ಅಪ್ಪ ಅಂತ ಹತ್ಕೊಂಡು ಮಾವನ ಹತ್ರ ಬಂದಿದ್ದ. ಹೇಳ್ಬಿಟ್ಟಿದ್ದ ನೀನು. ಎಲ್ಲ ಗೊತ್ತಿರೋ ವಿಚಾರಣೆ, ಜೋರಾಗಿ ಹೇಳ. ಹೊಡಿದೆ ಹಾಗೆ ಬಂದಿದ್ದು ಪಾತ ಆಗಬಾರ್ದು ಅಂತ. ಏನು ಹಿಮಪಾತನ ಅಥವಾ ಜಲಪಾತನ? ಪಾತ ಹೊಡೆದ್ರೆ ಫೈನ್ ಕಟ್ಟಬೇಕಾಗುತ್ತೆ, ನಿನ್ನ ಜೇಬು ತೂತಾಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದೀನಿ ಅವತ್ತು. ನೋಡಿದ್ಕಂಡ, ನಿಮ್ಮಪ್ಪ ದಡ್ಡ, ಅವನ ಮಾತು ಕೇಳಬೇಡಪ್ಪ. ಹಾಗೆಲ್ಲ ಹೊಡೆದಾಟ ಬಡದಾಟಕ್ಕೆ ಹೋಗ್ಬಾರ್ದು. ಏನಾದರೂ ಇದ್ರೆ ಟೀಚರ್ ಕಂಪ್ಲೇಂಟ್ ಮಾಡು. ಗುಡ್ ಡ್ಯಾಡಿ, ಇಟ್ಸ್ ಅ ವೆರಿ ಗುಡ್ ಸೊಲ್ಯೂಷನ್. ನೋಡಿಸ್ಕಂದ, ನಾವು ತಪ್ಪು ಮಾಡಿಲ್ಲ ಅಂದ್ರೆ ಯಾವುದಕ್ಕೂ ಹೆದರ್ಕೋಬಾರ್ದು. ಸ್ಕೂಲ್ ಅಂದಮೇಲೆ ಈ ಥರ ಕೀಟ್ಲೆ ಎಲ್ಲ ಮಾಮೂಲಿ. ಆ ಕೀಟ್ಲೆ ಕ್ವಾಟ್ಲೆ ಆದ್ರೆ ಮಾತ್ರ ನೀನು ನಮಗೆ ಬಂದು ಹೇಳಬೇಕು, ನಾವು ಟೀಚರ್ಗೆ ಹೇಳ್ತೀವಿ. ಗಿರಿ, ಇವ್ರ ಟೀಚರ್ಗೆ ಫೋನ್ ಮಾಡಿ ಅದೇನು ಅಂತ ವಿಚಾರಿಸು. ನಾನು ಬರ್ತೀನಿ, ಬಾಯ್. ನಂತಲ್ಲಿ ಎಷ್ಟು ಕೊಡಲಿ ಅಣ್ಣಾರ, 3 ತಿಂಗಳ ಹಪ್ತಾನ ಒಟ್ಟಿಗೆ ಕಟ್ಟಕ್ಕೆ ಬಹಳ ತ್ರಾಸ ಆಗ್ತೈತ್ರಿ. ಈಗ 1 ತಿಂಗಳದ ಕೊಡ್ತೀವ್ರಿ, ಉಳದ 2 ತಿಂಗಳ ರೊಕ್ಕನ ಇನ್ಸ್ಟಾಲ್ಮೆಂಟ್ ಮೇಲೆ ಕಟ್ತೀವ್ರಿ. ಕಾಫಿ ಕುಡಿಯೋಕ್ ಕಷ್ಟ ಆಗಲ್ವಾ? ಪಿಕ್ಚರ್ ನೋಡೋಕ್ ಕಷ್ಟ ಆಗಲ್ವಾ? ಹೆಂಡತಿ ಊರ್ ಸುತ್ತೋಕ್ ಕಷ್ಟ ಆಗಲ್ವಾ? ಮತ್ತೆ ಇದಕ್ಕೆ ಯಾಕೆ ಕಷ್ಟ? ಮತ್ತೆ ಇದಕ್ಕೆ ಯಾಕೆ ಕಷ್ಟ? ಬಸಣ್ಣ, ಇವ ಏನು ಶಾಲೆಯಾಗ ಚಿಕ್ಕ ಮಕ್ಕಳು ಹೋಮ್ವರ್ಕ್ ಮಾಡ್ಕೊಂಡು ಹೋಗದೆ ಇದ್ದಾಗ ಟೀಚರ್ ಕೇಳ್ತಾರಲ್ಲ ಹಂಗೆ ಕೇಳಾಗತ್ತಾನ? ಏನದು ಗುಸು ಗುಸು? ಮಿಸ್ಟರ್ ಡಾನ್, ಹೈಪರ್ ಟೆನ್ಷನ್ ಆದ್ರೆ ನರ್ವ್ ಸಿಸ್ಟಮ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಆಮೇಲೆ ಹಾರ್ಟ್ ಅಲ್ಲಿ ಬ್ಲಡ್ ಸೇರ್ಕೊಂಡು ಮುಂದೆ ಡಮಾರ್ ಅಂತ ಬ್ಲಾಸ್ಟ್ ಆಗುತ್ತೆ. ಇನ್ನೊಂದ್ಸಲ ಗುಸು ಗುಸು ಅಂದ್ರೆ ಉಸಿರು ನಿಂತು ಬಿಡುತ್ತೆ, ಹುಷಾರ್. ಡಾಕ್ಟ್ರು, ಮೈಕಲ್ ಜಾಕ್ಸನ್ ಜೊತೆಲಿ 24/7 ಅವನ ಆರೋಗ್ಯ ಕಾಪಾಡಕ್ಕೆ ಒಬ್ಬ ಡಾಕ್ಟರ್ ಇದ್ದಂತೆ. ಅದೇ ತರ ನೀನು ನನ್ನ ಜೊತೆಲಿ ಇದೀಯಾ? ಮತ್ತೆ ಯಾಕಪ್ಪ ಟೆನ್ಷನ್ ಕೊಡ್ತಾ ಇದೀಯಾ? ನಾನು ಯಾರು ಹೇಳು? ಒಡಿವೇಲು ಮಾತ್ರ ಹೊಡಿತಾನೆ ಈ ವೇಲು. ಅದಕ್ಕೆ ಜನ ನಂಗೆ ಪ್ರೀತಿಯಿಂದ ಅಣ್ಣ, ಅದು ಪ್ರೀತಿಯಿಂದ ಅಲ್ಲ ಅಣ್ಣ, ಭೀತಿಯಿಂದ. ಕರೆಕ್ಟ್, ಭೀತಿಯಿಂದ. ಹಿಂಗೂ ನಂಗೆ ನೋಡಿದ್ರೆ ಭೀತಿ ಇದೆ ಅಲ್ವಾ? ಏ ಸೀನಾ, ಇವನು 1 ತಿಂಗಳ ಹಪ್ತಾನ ಮನ್ನಾ ಮಾಡು. ಸರಿ ಅಣ್ಣ. ಒಡಿವೇಲು, ಮಾತಿಗೆ ಮುಂಚೆ ಹೊಡಿಯೋ ಒಡಿವೇಲು ಇವನೇ ಅಲ್ವಾ? ಇವನ ಬಗ್ಗೆ ಯಾರೋ ರೀಲ್ಸ್ ಮಾಡಿದ್ರು ಅಂತ ಅವನ್ನ ಇವ್ರ ಮನೆ ಟೈಲ್ಸ್ ತೊಳಗೆ ಇಟ್ಕೊಂಡಿರೋದು ಇವನೇ ಅಲ್ವಾ? ಯಾರೋ ಇವನ ಮೇಲೆ ಕೇಸ್ ಹಾಕಿದ್ರು ಅಂತ ಅವನನ್ನ ಸ್ಟೇರ್ ಕೇಸಿಂದಾನೇ ತಳ್ಳಿದ್ದು ಇವನೇ ಅಲ್ವಾ? ಯಾರೋ ಇವನ ಮೇಲೆ ಕಂಪ್ಲೇಂಟ್ ಕೊಟ್ರು ಅಂತ ಅವನ್ನ ಪೇಷಂಟ್ ಆಗೋವರೆಗೂ ಹೊಡೆದು ರಿಂಗ್ ರೋಡಲ್ಲಿ ಬಿಸಾಕಿದ್ದು ನನ್ನನ್ನೇ ಹೆಲ್ಪ್ ಕರಿತಾ ಇದ್ದಾರೆ. ನಾನೇನು ತೆಲುಗು ಪಿಕ್ಚರ್ ಹೀರೋನ?
ತೊಡೆ ತಟ್ಟಿದ ತಕ್ಷಣ ಟಾಟಾ ಸುಮೋಗಳೆಲ್ಲ ಮೇಲಾರೋದಕ್ಕೆ ಸೊಳ್ಳೆ ಕತ್ತು ಅಂತ ತೊಡೆ ಹೊಡ್ಕೊಂಡ್ರೆ 3 ದಿನ ಇರುತ್ತೆ ಬರೇ. ಅಂಥದ್ರಲ್ಲಿ ಇವರ ಕರೆಗೆ ನಾನು ಕಿವಿನೂ ಕೊಡಬಾರ್ದು, ಕಣ್ಣು ಹಾಕಬಾರ್ದು, ಸೈಲೆಂಟಾಗಿ ಹೊಟ್ಟೋಗ್ಬೇಕು. ಗಾಡಿ ಕೂಡ ಸ್ಟಾರ್ಟ್ ಮಾಡ್ತೀರಾ? ಯಾರ ಮುಖ ನೋಡ್ತಾ ಇದ್ದೀರಾ? ತೆಗಿರಿ ತೆಗಿರಿ ದುಡ್ಡ ತೆಗಿರಿ. ಅಣ್ಣರ ನಮ್ಮಂತಲ್ಲಿ ಸದ್ಯಕ್ಕೆ ಇರೋದಷ್ಟ ರೊಕ್ಕ ರೀ. ಉಳ್ದಿದ್ದನ್ನ ಇನ್ನೊಂದ್ 2-3 ದಿನ ಬಿಟ್ಟು ಕೊಡ್ತೀವ್ರಿ. ಏನು 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 ಆಟ ಆಡ್ತಾ ಇದ್ದೀರಾ? ಆಟ ಆಡ್ತಾ ಇದ್ದೀರಾ? ಕೂಗಿದ್ರೆ ಅನೌನ್ಸ್ಮೆಂಟು, ಅಲ್ಲ ಆಡುತ್ತೆ ಗೌರ್ಮೆಂಟು, ಕೂತ್ರೆ ಸೆಟ್ಲ್ಮೆಂಟು, ನಿಂತ್ರೆ ಅಗ್ರಿಮೆಂಟು. ಅಲೆ ಕೆಟ್ಟು ನಾನು ಹೊಡಿಯೋ ಏಟ್ಗೆ ಸಿಗಲ್ಲ ಎಲ್ಲೋ ಆಯಿಂಟ್ಮೆಂಟು. ಕಾಪಾಡಿ ನಮ್ಮಣ್ಣ ಕಾಪಾಡ್ರಿ. ಯಾರಿಲ್ವೇ ಇರಪ್ಪ, ನಾನು ಬಡ್ಕೊಂಡೆ ಜೋರಾಗಿ ಕೂಗಾಡ್ಬೇಡಿ ಅಂತ. ಜೋರಾಗಿ ಕೂಗಾಡಿದ್ರು ಈಗ ನೋಡಿ ಸೀರಿಯಸ್ ಆಗಿ ಹೋಗ್ಬಿಟ್ಟಿದೆ. ನಮ್ಮಣ್ಣನ ಕಾಪಾಡ್ರಿ. ಯಾರಿಲ್ವೇ? ಆಗಲ್ಲ. ಅಯ್ಯೋ, ಈ ಡಾಕ್ಟ್ರೆ ಹೋಗ್ಯಾಕಂತ ಇದ್ದಾರೆ. ನಮ್ಮಣ್ಣನ ಕಾಪಾಡ್ರಿ. ಯಾರಿಲ್ವೇ? ಇವನೆಷ್ಟೇ ಕೆಟ್ಟವನಾಗಿರ್ಲಿ, ಆದ್ರೂ ಪಾಪ ಇವನು ಒಂದು ಜೀವ ಅಲ್ವಾ. ನಾನು ಹೀಗೆ ಬಿಟ್ಟು ಹೋದ್ರೆ ಕೆಟ್ಟವನಾಗ್ಬಿಡ್ತೀನಿ. ಕಷ್ಟದಲ್ಲಿರೋರ್ಗೆ ನಿನ್ನ ಕೈಲಾದಷ್ಟು ಸಹಾಯ ಮಾಡು ಅಂತ ಭಗವಂತನೇ ಹೇಳಿದಾನೆ. ದೇವ್ರೆ, ನಾನು ನೆನೆಸ್ಕೊಂಡು ಸಹಾಯ ಮಾಡ್ತೀನಿ. ಅವನನ್ನ ಉಳಿಸೋ ಜವಾಬ್ದಾರಿ ನಿಂದು. ಪಂಪ್ ಮಾಡಿದ್ರು ಏನು ಎಫೆಕ್ಟ್ ಆಗ್ತಾ ಇಲ್ವೇ? ಈಗ ಉಳಿದಿರೋದು ಒಂದೇ ದಾರಿ, ಬಾಯಿಗೆ ಬಾಯಿಟ್ಟು ಊದ್ಬೇಕು. ಭಗವಂತ, ನಮ್ಮಣ್ಣನ ಹೊಡ್ತೀಯಾ? ಮುಚ್ಚಾಯ ಬಾಯಿ. ನಾನು ಈಗ ಹೊಡಿಲಿಲ್ಲ ಅಂದ್ರೆ ನೀವು ಇವ್ರನ್ನ ಎತ್ಕೊಂಡು ತಮಟೆ ಹೊಡಿಬೇಕಷ್ಟೇ. ನನಗೇನಾಯ್ತು? ನನ್ಗೇನಾಯ್ತು? ಮಿಸ್ಟರ್ ಡಾನು, ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಸಮಯಕ್ಕೆ ಸರಿಯಾಗಿ ಬಂದು ಇವ್ರು ನಿನ್ನ ಪ್ರಾಣ ಕಾಪಾಡಿದ್ರು. ಹೋಗ, ನನಗೆ ಬೀಜಿಂಗ್ ಬಂದು ಏನು ಮಾಡ್ಬೇಕು ಅಂತ ಅರ್ಥ ಆಗಲಿಲ್ಲ. ಫಸ್ಟ್ ಏಡ್ ಮಾಡಿ ಅವ್ರ ಪ್ರಾಣ ಉಳಿಸ್ಬಿಟ್ಟಲ್ಲಪ್ಪ. ನಿನ್ನ ಸಮಯ ಪ್ರಜ್ಞೆನ ಮೆಚ್ಚಲೇಬೇಕು. ನೀನಿವತ್ತು ದೇವರಾಗ್ಬಿಟ್ಟಲ್ಲಪ್ಪ. ಎಂತ ವ್ಯಕ್ತಿನಪ್ಪ ನೀನು! ನನ್ನೇ ಕಾಪಾಡ್ದಿಯಲ್ಲ. ರೌಡಿ ನನ್ನ ಮಗ ರೋಡಲ್ಲಿ ಬಿ ಸಾಯ್ಲಿ ಅಂತ ಖುಷಿ ಪಡೋ ಜನನೇ ಹೆಚ್ಚು. ಅಂತದ್ರಲ್ಲಿ ನೀನು ನನ್ನನ್ನು ಉಳಿಸಿ ನಂಗೆ ಪುನರ್ಜನ್ಮ ಕೊಟ್ಟಿಯಲ್ಲ. ನನ್ನ ಪಾಲಿ ದೇವರು ನೀನು. ನೀನು ನೀನು ನನ್ನ ತಮ್ಮ, ನನ್ನ ತಮ್ಮ ನೀನು. ಈ ಬಟ್ಟೆಲ್ಲ ಬಿಚ್ಚ. ಅಣ್ಣ, ಏನಂತಿದ್ರು ನೀವು? ಬಿಚ್ಚಾಕು. ಇನ್ಮೇಲೆ ನೀನು ನಂತರ ಡ್ರೆಸ್ ಮಾಡ್ಬೇಕು, ನಾನೇ ಕೊಡ್ತೀನಿ. ಯಾಕೆ ಅಂದ್ರೆ ಇನ್ಮೇಲೆ ನೀನು ನನ್ನ ಉತ್ತರಾಧಿಕಾರಿ. ಉತ್ತರ ಅಧಿಕಾರಿ. ಆಫೀಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದ್ದೀನಿ. ಇನ್ನು ಮೇಲೆ ಈ ಏರಿಯಾದಲ್ಲಿ ನನಗೇನ್ ಮರ್ಯಾದೆ ಸಿಗುತ್ತೋ ಅದೇ ಮರ್ಯಾದೆ ನನ್ನ ತಮ್ಮಂಗೂ ಸಿಗ್ಬೇಕು. ಇಲ್ಲ ಅಂದ್ರೆ ಈ ತಮ್ಮ ಮೇಲೆ ಹೇಳ್ತಾನೆ. ಕೂಲ್ ಕೂಲ್ ಕೂಲ್. ಈಗ ಬರೀ ಟೆಂಪ್ರರಿ ಟ್ರೀಟ್ಮೆಂಟ್ ಆಗಿರೋದು. ನಿಮ್ಗೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಆಸ್ಪತ್ರೆಗೆ ಹೋಗೋಣ ಬನ್ನಿ. ಬನ್ನಿ. दान दादाजी उलजी शिवप्पन दादागे जय शिवप्पन दादागे जय शिव दादागे ಮುಚ್ಚಾಯ ಬಾಯಿ.
ಹಾರ್ಟ್ ಅಟ್ಯಾಕ್ಗೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಟ್ಟಿದ್ದು. ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು, ನೀವು ಕಲ್ತ್ಕೊಳ್ಳಿ, ನೀವು ಮಾಡ್ಬೋದು. ಅದ್ರಲ್ಲಿ ಏನಿದೆ ದೊಡ್ಡ ವಿಷಯ? ಅವ್ರೇನೋ ಎಮೋಷನಲ್ ಆಗಿ ಹೇಳ್ಬಿಟ್ಟೋದ್ರು, ಅಷ್ಟಕ್ಕೆ ದಾದಾ ಅಂತೆ ದಾದಾ. ನೀವು ಜೈಕಾರ ಹಾಕ್ತಾ ಇದ್ರೆ ನೀವು ಹೇಳಿದ್ ಕೇಳಕ್ಕೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಕೇಳಕ್ ಚೆನ್ನಾಗಿದೆ ಅಂತ ಹೇಳಿದ್ದು, ಕೇಳ್ತಾನೇ ಇರೋದಕ್ಕೆ ಚೆನ್ನಾಗಿದೆ ಅಂತಲ್ಲ. ಬಿಡಿದಾರೆ. ಏಯ್ ಏಯ್ ಏನೇ ಮಾಡ್ತಾ ಏಯ್ ಯಾಕೆ ಹಿಂಗೆ ಓವರಾಗಿ ಮಾಡ್ತಾ ಇದ್ದೀರಾ? ಅಲ್ಲ ಗಾಡಿ ಚಾಲು ಮಾಡ್ಕೊಡ್ಲಿ. ಇರ್ಲಿ. ಗಿರ್ಜವ್ರೆ, ಗಿರ್ಜಕ್ಕ, ಗಿರ್ಜಕ್ಕ. ಸೋಷಲ್ ಸಂಧ್ಯಾ ಅವರೇ, ನೀವೇನು ನನ್ನ ಅಕ್ಕ ಅಂತ ಕರಿತಿದ್ದೀರಾ? ಅಕ್ಕಿ ಬೇಕು ಅಂತ ಕಾಣಿಸುತ್ತೆ, ಅದಕ್ಕೆ ಅಕ್ಕ ಅಂತಿದ್ದಾಳೆ. ಮೊನ್ನೆ ಎಣ್ಣೆ ಬೇಕಾದಾಗ ಅಣ್ಣ ಅಂತಂದ್ಲು, ಹೋದ್ವಾರ ಟೀ ಬೇಕಾದಾಗ ತಾತ ಅಂತಂದ್ಲು. ಅಯ್ಯೋ, ಹಾಗೆಲ್ಲ ಏನು ಇಲ್ಲ ದೊಡ್ಡದಾದ. ಮೈದಾ ಬೇಕು ಅನ್ಸುತ್ತೆ. ಅಲ್ಲಮ್ಮ, ಇಷ್ಟು ದಿವಸ ಲೋಟ ತರ್ತಿದ್ದೆ, ಇವತ್ತು ಪಾತ್ರ ತಂದಿದ್ದೀರಾ, ಏನೋ ದೊಡ್ಡದಾಗಬೇಕು ಅನ್ಸುತ್ತೆ. ಸಂಧ್ಯಾ ಅವರೇ, ನೀವು ಲೋಟದಷ್ಟು ತಗೊಂಡು ಹೋದಾಗಲೇ ನಮಗೆ ಸುಧಾರಿಸ್ಕೊಳ್ಳೋಕ್ಕೆ 2-3 ದಿನ ಬೇಕಾಗ್ತಿತ್ತು. ಇನ್ನು ದೊಡ್ಡ ಪಾತ್ರೆ ಎಲ್ಲ ತಂದ್ಬಿಟ್ರೆ ಅಷ್ಟೇ. ಅಯ್ಯಯ್ಯೋ ಗಿರ್ಜಕ್ಕ, ಇನ್ ಮುಂದೆ ನಿಮ್ಮ ಹತ್ರ ನಾವೇನು ಇಸ್ಕೊಂಡೋಗಲ್ಲ, ಎಲ್ಲ ನಿಮ್ಗೆ ನಾವೇ ಸಪ್ಲೈ ಮಾಡ್ತೀವಿ. ಏನಿದು ಎಲ್ಲ ವಿಚಿತ್ರ ಅನ್ಸ್ತಿದ್ಯಲ್ಲ, ಏನಾಯ್ತ್ರಿ? ವಿಚಿತ್ರ ಏನೂ ಇಲ್ಲ ಗಿರ್ಜಕ್ಕ. ಇನ್ ಮುಂದೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ಸಂಜೆ ತಿಂಡಿ, ರಾತ್ರಿ ಊಟ ಎಲ್ಲ ನಾವೇ ತಂದ್ಕೊಡ್ತೀವಿ. ನೀವು ಒಲೆನೇ ಹಚ್ಚಂಗಿಲ್ಲ, ಗ್ಯಾಸ್ಗೆ ಬೀಗ ಹಾಕಿಟ್ಬಿಡಿ ಹೇಳ್ತೀನಿ. ಅಷ್ಟೇ ಅಲ್ಲ ಗಿರ್ಜಕ್ಕ, ಕಾಫಿ, ಟೀ, ಬಾದಾಮ್ ಮಿಲ್ಕು ಏನೇ ಬೇಕಿದ್ರು ಕೇಳಿ, ನಾವು ತಂದ್ಕೊಡ್ತೀವಿ. ಈಗಲೇ ಫ್ಲಾಸ್ಕಲ್ಲಿ ತಂದ್ಬಿಡ್ತಿದ್ದೆ, ಆದರೆ ಫ್ರೆಶ್ ಇರಲ್ಲ ಅಂತ ತರಲಿಲ್ಲ ಗಿರ್ಜಕ್ಕ. ಅರ್ಧ ಗಂಟೆಗೆ ಒಂದ್ಸತಿ ತಂದ್ಕೊಡ್ತೀನಿ, ಮಧ್ಯರಾತ್ರಿ ಕೂಗಿದ್ರು ನಾನು ಓಡ್ ಬಂದ್ಬಿಡ್ತೀನಿ ಗಿರ್ಜಕ್ಕ. ಹೌದು ಗಿರ್ಜಕ್ಕ, ಇನ್ ಮುಂದೆ ಬಟ್ಟೆ ಒಗೆಯೋದು, ಮನೆ ಒರೆಸೋದು, ಮನೆ ಕ್ಲೀನ್ ಮಾಡೋದು ಎಲ್ಲ ಕಮಲಮ್ಮ ಮಾಡ್ತಾಳೆ. ನೀವೇನು ಮಾಡಕ್ ಹೋಗ್ಬೇಡಿ. ಅಲ್ಲ, ಇದೆಲ್ಲ ಯಾಕೆ, ಏನ್ ಕಾರಣ? ಕಾರಣ ಹೇಳೋ ಅಷ್ಟು ದೊಡ್ಡವರು ನಾವೆಲ್ಲ ದೊಡ್ಡದ. ನಿಮಗ್ ಗೊತ್ತಿಲ್ಲದೆ ಇರೋದೇನಿದೆ? ಇನ್ ಮುಂದೆ ನೀವೇ ಎಲ್ಲ, ನಿಮ್ದೇ ಎಲ್ಲ. ಅದೇ ಯಾಕೆ ಅಂತ. ಎಲ್ಲ ದಾದನ್ ಮಹಿಮೆ. ಬನ್ರಿ ಸಂಧ್ಯಾ, ಇವ್ರಿಗೆಲ್ಲ ಅಡಿಗೆ ಮಾಡ್ಬೇಕು. ಸರಿ ಸರಿ ಗಿರ್ಜಕ್ಕ, ಇಲ್ಲಿ ಇಟ್ಟಿರ್ತೀನಿ, ಊಟ ಎಲ್ಲ ಖಾಲಿ ಮಾಡ್ಬಿಡಿ. ಮಧ್ಯಾಹ್ನದ ಊಟನೂ ತಗೊಂಬರ್ತೀನಿ, ಹಾಗೆ ತುಪ್ಪ ಕೂಡ ತಗೊಂಬರ್ತೀನಿ. ಕೈ ಕೂಡ ನೀವು ತೊಳ್ಕೊಳಕ್ ಹೋಗ್ಬೇಡಿ, ನಾವೇ ತೊಳ್ಸ್ಕೊಡ್ತೀವಿ. ಸಂಧ್ಯಾ ಅವ್ರೆ, ವೇದ ಏನ್ ಹೇಳಿದ್ರು ಇವರು? ಅಲ್ಲ, ಏನೋ ಆಯಮ್ಮ ಬಂದು ಕೈ ತೊಳಸ್ತಾಳಂತೆ. ಬಹುಶಃ ಅವ್ರ ಗಂಡ ಬಂದ್ಬಿಟ್ಟು ನನಗೆ ಸ್ನಾನ ಮಾಡಿಸ್ತಾನ. ಮಾವ, ಏನ್ ನಡೀತಿದೆ ಇಲ್ಲಿ? ಓಹೋ, ನೆನ್ನೆ ಕೆಲಸ ಉಳಿದಿದೆಯಲ್ಲಪ್ಪ, ಫಸ್ಟ್ ಆ ಕೆಲಸ ಮುಗಿಸ್ಬಿಡ್ತೀನಿ. ಇಲ್ಲಾಂದರೆ ಡೀಲಿಂಗ್ ರಾಜು ಬಂದರೆ ಸುಮ್ಮನೆ ಮಕ್ಕಳಿಸ್ಕೋಬೇಕು. ಈ ಹೆಣ್ಮಕ್ಳೇ ವಾಸಿನಪ್ಪ, ಅನ್ನ ಮಿಕ್ಕಿದ್ರೆ ಚಿತ್ರಾನ್ನ ಮಾಡ್ಕೋತಾರೆ, ಆದರೆ ನಮ್ಮ ಕೆಲಸ ಉಳ್ಕೊಂಡ್ರೆ ನಮ್ಮ ಲೈಫೇ ಚಿತ್ರಾನ್ನ ಆಗ್ಬಿಡುತ್ತೆ. ಇರಲಿ, ಮುಗಿಸೋಣ. ಯಾಕ್ರಮೇನೆ ನೆಲಗಳು ಗಂಟ್ಕೊಂಡ್ಬಿಟ್ಟಿದ್ಯಾ? ಏನಾಯ್ತು? ನೋಡಿ ಸರ್, ಶಿವ ಸರ್ ಆಗ್ಲೇ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಶಿವು ಸಾರ್ ಅಂತ ಹೆಸರು ಹಿಡ್ಕಡ್ತಿಲ್ಲಪ್ನೆ. ದಾದಾ 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 ಏ ಬಾಬು, ಏ ಬಾಬು ಅಲ್ಲ, ಬಿ ಬಾಬು ಅಲ್ಲ, ನೀವು ಝೆಡ್ ಬಾಬು ಅಂತ ಕರೆದ್ರು ನಾನು ಆ ಬಾಬೆ. ದಾದಾ ದಾದಾನ? ರಾಮಯ್ಯ, ಏನಾಯ್ತು ಇವನ್ಗೆ? ಯಾಕೆ ಬೆಳಗ್ಗೆ ಹಿಂಗಾಡ್ತಾವನೆ? ಚೆನ್ನಾಗಿ ಹೇಳಿದ್ರಿ. ಸ್ಟವ್ ಆಫ್ ಮಾಡೋದು ಹೆಂಗೆ ಅಂತ ಒಲೆ ಊದವನ ಹತ್ರ ಕೇಳ್ದಂಗಾಯ್ತು. ದಾದಾ ನೀನು ದಾದಾ ಅಂತ ಇದೆಯಾ? ಯಾಕಪ್ಪ, ದಂಪತಿಗಳಿಗೆ ದಮ್ ಜಾಸ್ತಿ ಆಯ್ತಾ? ದಾದಾಗಳೇ, ನೀವು ಇಷ್ಟೊಂದು ಬೇಗ ಬರ್ತೀರ ಅಂತ ಗೊತ್ತಿದ್ರೆ ಆಫೀಸ್ಗಳನ್ನೆಲ್ಲ ಗುಡಿಸಿ ಗುಂಡಾಂತರಗಳ ಮಾಡಿ ತೋರಣಗಳು ಕಟ್ಟಿಸಿ ನಿಮ್ದೊಂದು 10x10 ಕಟೌಟ್ಗಳನ್ನ ಮಾಡಿಸಿ ಅದಕ್ಕೆ ಪೂಜೆಗಳು ಮಾಡಿ ಪ್ಯಾಕೆಟ್ ಹಾಲುಗಳ ಅಭಿಷೇಕಗಳು ಮಾಡ್ಬಿಡ್ತಿದ್ದೋ. ಆದರೆ ನಿಮ್ಮ ಪಾದ ನಮಗಿಂತ ಮುಂಚೆನೇ ಬಂದ್ಬಿಟ್ಟಿದೆ ದಾದಾ.
ಹಾಗಾದರೆ ನಾನು ಈಗಲೇ ಮಾರ್ಕೆಟ್ಗೆ ಹೋಗಿ 1.5 ಟನ್ನಿನ ಪೈನಾಪಲ್ ಹಾರ ತೊಗೊಬಂದ್ಬಿಡ್ತೀನಿ. ಅದನ್ನು ಹಾಕಿದ್ರೆ ಹಂಗೆ ಬೆಂಡಾಗ್ಬಿಡ್ಬೇಕು. ಕತ್ತು ಆಗಿರುತ್ತೆ ಒಂದು ಗತ್ತು. ದಾದಾ ಅದೆಲ್ಲ ಏನು ಬೇಡ. ಸದ್ಯ ಮಾರ್ಗಿ ಮೇಡಮ್ ಬಂದ್ರಲ್ಲ, ನೀವಾದರೂ ಬೇಡ ಅಂತ ಹೇಳಕ್ಕೆ. ನೋಡಿ ಯಾವಾಗಲಿಂದ ಒಳ್ಳೆ ಲೂಸ್ ಥರ ಮಾತಾಡ್ತಾವ್ರೆ ಏನೇನೋ ಇವರು. ಲೂಸ್ ಥರ ಏನಿಲ್ಲ ದಾದಾ. ಇನ್ಮೇಲೆ ಈ ಆಫೀಸಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳು, ದಾರಿಯಲ್ಲಿ ಓಡಾಡೋ ಹೆಣ್ಮಕ್ಳು ಧೈರ್ಯವಾಗಿ ಓಡಾಡ್ಬೋದು. ಅದಕ್ಕೆ ಕಾರಣ ನೀವೇ ಆಗಿರ್ತೀರಾ ದಾದಾ.